ಕೊಟ್ಟಿಬಿಟ್ಟು ಎಂತ ಕೆಲಸ ಮಾಡ್ಬಿಟ್ಯೋ? ದುಡ್ಡು ನೀನ್ ತಾನೇ ತರಿಸಿದ್ದು? ಅಲ್ಲ, ನನ್ನ ಹೆಂಡ್ರು ನಿನ್ನ ಹತ್ರ 20 ಲಕ್ಷ ತರಿಸಿದ್ದು. ಹಾಗಿದ್ರೆ ಇವಳು ಫಿನಿಶು. ಯಾರಮ್ಮ ಹಿಡ್ಕೊಂಡಿದ್ದಾರೆ ನಿನ್ನ ಬಿಟ್ಟು ಬಿಡೋದಕ್ಕೆ? ಎಚ್ಚರ ಮಾಡ್ಕೊಳ್ರಿ. ಮೈ ಗಾಡ್, ನಾನು ಇಷ್ಟೊತ್ತು ಕಂಡಿದ್ದು ಕನ್ಸ. ಜಾಜಿಯವ್ರು ಏನ್ ಕನ್ಸ್ಕೊಂಡ್ರಿ? ಆ ಬಡ್ಡಿ ಬಿಟ್ಟು ನಿಮ್ಮಿಬ್ರನ್ನು ಶೂಟ್ ಮಾಡ್ಬಿಟ್ಟಿದ್ದ. ಜಾಜತ್ಗೆ ನೀವು ಕಂಡಿರೋ ಕನಸು ನಿಜ ಆಗ್ಬಿಟ್ರೆ ನಮ್ಗತಿ ಏನು? ನನ್ನ ಮಗ ಗಿಣಿ ಹೇಳ್ತಾನೇ ಇದ್ದ, ಇದನ್ನೆಲ್ಲ ನಂಬಬೇಡಿ, ಇದಲ್ಲೇನೋ ಮೋಸ ಇದೆ ಅಂತ. ಎಲ್ಲಿ ಅವನ ಮಾತು ಕೇಳಿದ್ಲೆ ನೀವು? ನಾವ್ ಇದೇ ಮನೇಲಿದ್ರೆ ಅವ್ನ್ ಖಂಡಿತ ಹುಡ್ಕೊಂಡ್ ಬಂದೇ ಬರ್ತಾನೆ. ನಾವ್ ಆ ಬಡ್ಡಿ ಬಿಟ್ಟು ಕೈಲಿ ಸಿಕ್ಕಾಕೋತೀವಿ. ಇವಾಗ ಏನ್ ಮಾಡೋದು? ಅವನು ಬರೋಷ್ಟರಲ್ಲಿ ನಾವ್ ಈ ಮನೆಗೆ ಬೀಗ ಹಾಕಿ ಹೋಗೋದು ಒಳ್ಳೇದು. ಮನೆಗೆ ಬೀಗ ಹಾಕಿ ಎಲ್ಲಿಗೆ ಹೋಗೋದು ಅತ್ತೆ? ಬಾಡಿಗೆ ಮನೆಗೆ ಹೋಗೋಣ ಬನ್ರಿ. ಅಭಿ ಅಲ್ಗೋಡಿ ಬಡ್ಡಿ ಬಿಟ್ಟು ಬೇಗ ಹಾಕಿದಾರಲ್ಲ. ನಾನು ಕೊಟ್ಟಿದ್ದು 20 ಲಕ್ಷಕ್ಕೆ 20 ಲಕ್ಷ ಸೇರಿಸಿ ಇವತ್ತು ಕೊಡ್ತೀನಿ ಅಂತ ಹೇಳಿದ್ರು. ದುಡ್ಡು ತರಕ್ಕೆ ಹೋಗಿದಾರೋ ಅಥವಾ ನನಗೆ ಮೋಸ ಮಾಡಬೇಕು ಅಂತ ಮನೆನೇ ಖಾಲಿ ಮಾಡ್ಕೊಂಡು ಹೋಗಿದಾರೋ? ಲೇ ಪದ್ದು ಬಿಟ್ಲಾ, ನಾನು ನಿಮ್ಮನ್ನು ಬಿಡಲ್ಲ ಕಣೋ. ಏನು ಮಾಡ್ತೀನಿ ನೋಡ್ತಾರೆ. ರಾಮ ಎಂಥ ಗತಿ ಬಂತಪ್ಪ. ಹಳೆಗಾಲದ ವಂಶದಲ್ಲಿ ಹುಟ್ಟಿದ ನಾನು ಕಳ್ಳಲ್ತಲ್ಲ ತಲೆ ತಪ್ಪಿಸ್ಕೊಂಡು ತಿರುಗೋ ಹಾಗಾಯ್ತೆ. ನಾನು ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾನು ಇಲ್ಲಿರೋದೇನಾದ್ರೂ ಚೆನ್ನಾಗಿ ಗೊತ್ತಾದ್ರೆ ನನ್ ಗತಿ ಏನಪ್ಪ? ಪಾಪ ಪಾಂಡುರಂಗಂಗೂ 30 ಲಕ್ಷ ರೂಪಾಯಿ ಲಾಸ್ ಆಗೋಯ್ತು. ಎಲ್ಲ ದುಡ್ಡು ಬರುತ್ತೇನೋ ಆಸೆ ಕಣ. ಇದು ಆಸೆ ಅಲ್ಲ, ದುರಾಸೆ. ಆ ರಾಜಿ ಹಿಂಗ ಕೈ ಕೊಡ್ತಾಳೆ ಅಂತ ನಮಗೆ ಗೊತ್ತಿತ್ತು. ಮತ್ತು ಅಳಿಯಂದಿರನ್ನ ಬಾಯಿ ಮುಚ್ಕೊಂಡು ಟಪ್ಪ ಕೂತ್ಕೊಳಕ್ ಹೇಳು, ಇಲ್ಲ ಅಂದ್ರೆ ನಿನಗ್ ಮಕ್ಕ ಹೊಡೆದಾಕ್ಬಿಡ್ತೀನಿ. ಹೊಟ್ಟೆ ಬೇರೆ ಹಾಳಾದ, ಸಿಕ್ಕಾಪಟ್ಟೆ ಅಶುದ್ಧ ಇದೆ. ತಗೊಳ್ಳಿ ಬೇಸಿ ಇಡ್ಲಿ. ಮಗನೇ, ನಿನ್ ಹತ್ರ ದುಡ್ಡೇ ಇರಲಿಲ್ವಲ್ಲ, ಇಡ್ಲಿಗೆ ಎಷ್ಟಾಯ್ತು? 200 ರೂಪಾಯಿ ಆಯ್ತು. ಪಾಂಡುರಂಗ, ನಿನ್ನ ಹತ್ರ 200 ರೂಪಾಯಿ ಇತ್ತೇನೋ? ದಿಢೀರಂತ ಮನೆಯಿಂದ ಓಡ್ ಬಂದ್ಬಿಟ್ವಲ್ಲ, ದುಡ್ಡು ಎಲ್ಲಿಂದ ಬರುತ್ತೆ? ಕಷ್ಟ ಕಾಲ, ಹೊಟ್ಟೆ ಕೇಳತ್ತಾ? ಡ್ರೆಸ್ಸು ಚಪ್ಪಲಿ ಮಾರಿ ಇಡ್ಲಿ ತಂದೆ. ತಪ್ಪಾಸ್ ಕಣ ಪಾಂಡುರಂಗ. ಬಾಬಾ, ನಿಮ್ಮ ತ್ಯಾಗಕ್ಕೆ ನಮ್ಮ ಹ್ಯಾಟ್ ಸಾಂಗ್. ಚಪ್ಪಲಿ ಬಟ್ಟೆನ ಮಾಲ್ದೇನೋ, ನಿಂದೇನದು? ನಂದು ಯಾರೀ ತಗೊಳ್ತಾರೆ? ಹಳೆ ಚಪ್ಪಲಿ, ಕಿತ್ತೋಗಿರೋ ಡ್ರೆಸ್ಸು. ರಾಜ್ ಅವ್ರ ಒಳ್ಳೆ ಚಪ್ಪಲಿ, ಒಳ್ಳೆ ಡ್ರೆಸ್ ಇತ್ತಲ್ಲ, ಅದನ್ನ ಮಾರಿ ಇಡ್ಲಿ ತಂದೆ. ಮೈ ಗಾಡ್, ಹಬಿ ನನ್ ಡ್ರೆಸ್ ಮಾರಿ ಇಡ್ಲಿ ತಂದಿದ್ದೀರಲ್ಲ, ನಿಮ್ ಸ್ವಲ್ಪ ಶೇಮ್ ಆಗಲ್ಲ? ರೇ, ನಮ್ಮನ್ನ ಈ ಸ್ಥಿತಿಗೆ ತಂದಿದ್ರಲ್ಲ, ನಿಮಗ್ ಶೇಮ್ ಆಗಲ್ವಾ? ಮಗನೇ, ಈಗೇನೋ ಆಯ್ತು, ರಾತ್ರಿ ಊಟಕ್ಕೇನೋ ಮಾಡೋದು? ಜಾಜ್ ಅವ್ರ ವ್ಯಾನಿಟಿ ಬ್ಯಾಗ್ ಇದೆಯಲ್ಲ, ಅದಕ್ಕೊಂದು ಗತಿ ಕಾಣಿಸಿ ರಾತ್ರಿ ಊಟ ತರ್ತೀನಿ ಬಿಡಿ. ಟೀ ಕೊಡ್ಲಣ್ಣ? ಟೀಗೆ ಏನು ಬೇಡ. ಅವತ್ತು ಬಂದಿದ್ದಲ್ಲೋ ಒಬ್ಬ ದಪ್ಪಗೆ ಒಬ್ಬ ಸಣ್ಣಗೆ, ಅದೇ ಕಣ ನಿಂಗೆ 1000 ರೂಪಾಯಿ ಟಿಪ್ಸ್ ಕೊಟ್ರಲ್ಲ, ಅವ್ರು ಮತ್ತೆ ಬಂದಿದ್ರಾ? ಗುರು, ಅವ್ರ ವಿಷಯ ಮಾತ್ರ ನನ್ನ ಹತ್ರ ಕೇಳ್ಬೇಡ. ಯಾಕೋ, ಏನಾಯ್ತು? ಅವತ್ತು 1000 ರೂಪಾಯಿ ಟಿಪ್ಸು ಅಂತ ನಿಮ್ ಮುಂದೆ ಕೊಟ್ರಲ್ಲ, ನೀವ್ ಆ ಕಡೆ ಹೋಗ್ತಾ ಇದ್ದಂಗೆ ಆ 1000 ರೂಪಾಯಿ ಕಿತ್ಕೊಂಡು 2 ರೂಪಾಯಿ ಕೊಡೋದಾ? ಎಷ್ಟು ಹುಡುಕಿದ್ರು ರಾಗಿಣಿ ಪತ್ತೆನೇ ಇಲ್ವಲ್ಲೋ. ನನಗೂ ಆ ರಾಗಿಣಿಗೆ ಫೋನ್ ಮಾಡಿ ಸಾಕಾಗೋಯ್ತು. ಎಷ್ಟು ಸಲ ಫೋನ್ ಮಾಡಿದ್ರು ಫೋನೇ ಎತ್ತಾ ಇಲ್ಲ. ಅಯೋಗ್ಯ, ನೀನ್ ತಾನೇ ಅವಳು ಪ್ರೀತಿಲಿ ಬಿದ್ದು ದುಡ್ಡು ಕೊಡ್ಸಿದ್ದು, ನೀನೇ ಹುಡ್ಕೋ. ಬವಾಲ್ ನೋಡಿ. ಓ ಮಗನೇ, ಏನಪ್ಪ ಇದು ನಿನಗೆ ದೊಡ್ಡ ರೋಗ? ಒಂದಕ್ಕೆ ಡಬ್ಬಲ್ ಆಗತ್ತೆ ಅಂತ ಹೇಳಿ ಯಾವನತನ ಸಾಲ ತಂದು ದುಡ್ಡು ಹಾಕ್ತಲ್ಲ, ಬಂತನ ದುಡ್ಡು ಹಾಳಾಗೋಗ್ಬಿಟ್ಟಲ್ಲೋ. ನಾನು ನಿನಗೆ ಅವತ್ತ ಹೇಳ್ದೆ ಇಂಥದ್ದಕ್ಕೆಲ್ಲ ದುಡ್ಡು ಹಾಕ್ಬೇಡ ಅಂತ. ನನ್ನ ಮಾತು ಕೇಳ್ದ? ಏನಮ್ಮ ಮಾಡೋದು, ನಿನ್ನ ಮದುವೆಗೆ ಒಂದಷ್ಟು ಕಾಸಾಗುತ್ತೆ ಅಂತ ಆಸೆ ಬಿದ್ದು 20 ಲಕ್ಷ ಸಾಲ ಮಾಡಿ ಆ ಪಾಂಡ್ರಂಗನ ಮನೆಗೆ ತೊಗೊಂಡೋಗ್ಕೊಟ್ಟೆ. ನನ್ನ ಮಕ್ಕಳು ನನಗೆ ನಾಮ ಹಾಕ್ಬಿಟ್ರು. ನನ್ನ ಮಕ್ಕಳು ಸಿಕ್ಲಿ ನನಗೆ, ಅವ್ರನ್ನ ಜೀವಂತವಾಗಿ ಸುಟ್ಟು ಆ ಬೂದಿನಲ್ಲಿ ನೀನು ತಿಳ್ಕಾ ಇಡ್ತೀನಿ. ಏನೋ ಬಿಟ್ಟು, ಯಾರಪ್ಪ ನೀವು? ನಾವು ಗಾಲಿ ಬಾಬಂದು ಶಿಷ್ಯಂದಿರು. 20 ಲಕ್ಷ ಇವಾಗ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಮುಗಿಸ್ಬಿಡ್ತೀವಿ. ಬರ್ರಿ
ಹೊಡಿಬೇಡ್ರಪ್ಪ, ಬಿಟ್ಬಿಡ್ರು. ನನ್ಗೆ ಇವನು ಒಬ್ಬರೇ ಮಗ, ಇವನು ಹೋಗ್ಬಿಡ್ರಿ, ನಮ್ಮ ಮನೆಗೆ ಯಾರು ದಿಕ್ಕಿಲ್ಲ, ಬಿಟ್ಬಿಡ್ರಪ್ಪ, ನಿಮ್ ಕೈ ತೆಗಿತೀನಿ. ಅಣ್ಣ ನೀವು ಹೊಡಿಯೋದ್ರಿಂದ ದೇವರಾಣಗೂ ನಿಮ್ಗೆ ದುಡ್ಡು ಸಿಗಲ್ಲ. ಆಕ್ಚುಲಿ ಬೇರೆ ಯಾರೋ ನನಗೆ ಮೋಸ ಮಾಡಿದ್ದಾರೆ. ಯಾರು ಅವನು? ಪಾಂಡ್ರಂಗನ್ ಮನೇಲಿ ಇರ್ತಾರೆ, ಪದ್ದು ಬಿಟ್ಲ ಅಂತ. ನಮ್ ಗುರು ಗಾಲಿ ಬಾಬ್ ಹತ್ರ 20 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದ್ಯಾ? ಆ ದುಡ್ಡೇನ ಕೊಡ್ಲಿಲ್ಲ ಅಂದ್ರೆ ಅಡ್ಡಡ್ಡ ಹೆಣ ಮಲಸ್ಬಿಡ್ತೀನಿ, ಹುಷಾರ್. ಇಲ್ಲಣ್ಣ, ಇವತ್ತಲ್ಲ ನಾಳೆ ದುಡ್ಡು ಕೊಡ್ತೀನಣ್ಣ. ಹಾಗಂತ ಗಾಲಿ ಬಾಬಣ್ಣಂಗೆ ಹೇಳ್ರಣ್ಣ. ದುಡ್ಡ ಕೊಡ್ಲೇಬೇಕು, ಕೊಡ್ಲಿಲ್ಲ ನಡಿಯೋ ಒಳಗೆ. ನೀನ್ ಮಾಡೋದು ಒಂದೊಂದಲ್ಲ, ನಡಿಯೋ. ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ಟಲ್ಲೋ. ಇನ್ನು ಈ ವಾಟಾರದಲ್ಲಿರೋದು ಸರಿಯಲ್ಲ, ಆದಷ್ಟು ಬೇಗ ಜಾಗ ಖಾಲಿ ಮಾಡ್ಬೇಕು. ಹೊಡ್ರು. ಅಭಿ, ಆ ಬಡ್ಡಿ ಬುಟ್ಟು ಕೈಲಿ ಏನಾದ್ರೂ ನಾವು ಸಿಗ ಹಾಕೋಬಿಟ್ರೆ? ಕೈಗೆ ದುಡ್ಡು ಸಿಗೋವರೆಗೂ ಬುಟ್ಟು ಕೈಗೆ ಯಾವುದೇ ಕಾರಣಕ್ಕೂ ಸಿಗ್ಲೇಬಾರ್ದು. ಬುಟ್ಟಣ್ಣ, ಅದೇನಾಗಿದೆ ಗೊತ್ತೇನಣ್ಣ? ಮೋಸ ಹೋಗಿರೋದು ನೀನ್ ಮಾತ್ರ ಅಲ್ಲ ಅಣ್ಣ, ನಾವು ಕೂಡ ಮೋಸ ಹೋಗಿದೀವಿ. ಪಾಪ ಪೊದ್ದು ಬಿಟ್ಲೆ ಏನ್ ಮಾಡಿದ್ರು, ನಿನಗೊಂದ್ 4 ಕಾಸು ಸಿಗ್ಲಿ ಅಂತ ಟ್ರೈ ಮಾಡಿದ್ರು. ಅವಳು ಯಾವಳು ರಾಗಿಣಿ ಅಂತ ಇದ್ದಾಳಲ್ಲ, ಅವಳು ಮೋಸ ಮಾಡಿದ್ದು. ಅವಳಿಂದಾಗಿ ನಾವು ಬೀದಿಗೆ ಬಿದ್ಬಿಟ್ವಿ. ಏಯ್, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಸಾಲ ಮಾಡಿ 20 ಲಕ್ಷ ತಂದ್ಕೊಟ್ಟಿದ್ದೀನಿ. ಅದನ್ನ ಹೇಗೆ ತೀರಿಸ್ತೆ ಹೇಳೋ. ಏಯ್, ಏನ್ ನೋಡ್ತಾ ಇದ್ದೀರಾ? ಹಾಕೋ. ಅಣ್ಣ ಹೊಡೆಯೋದ್ರಿಂದ ಪ್ರಾಣ ಹೋಗುತ್ತೆ, ನೀನ್ ಜೈಲ್ ಸೇರ್ತೀಯ, ದುಡ್ಡು ಸಿಗತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ದುಡ್ಡು ಹೇಗೆ ತೀರಿಸ್ತೆ ಹೇಳೋ. ನಮ್ದೊಂದು ಹಳೇ ಪ್ರಾಪರ್ಟಿ ಇದೆ, ಅದು ಮಾರಿದ್ರೆ 50 ಕೋಟಿ ಸಿಗತ್ತೆ. ಅದನ್ನ ಹೇಗಾದ್ರೂ ಮಾಡಿ ಅಡ ಇಟ್ಟು ನಿನ್ ದುಡ್ಡು ತಂದು ಕೊಡ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಈಗಲೇ ದುಡ್ಡು ಬೇಕು. ಈಗಲೇ ಬೇಕು ಅಂದ್ರೆ ವಿಷ ಕುಡಿದು ಇಲ್ಲೇ ಸೊತ್ತು ಹೋಗ್ತೀವಿ. ಹಣ ಬೇಕಾದ್ರೂ ತಗೊಂಡು ಹೋಗು. ಏಯ್, ಸ್ವಲ್ಪ ಈ ಕಡೆ ಬರ್ರೋ. ಇವ್ರು ನೆದ್ರಾಕೊಂಡ್ರೆ ದುಡ್ಡು ಯಾಕೋ ವಸೂಲಿ ಆಗೋಂಗೆ ಕಾಣ್ತಿಲ್ಲ. ಏನೋ ಮಾಡೋದು? ಇವ್ರನ್ನ ನೈಸ್ ಮಾಡಿ ಆ ಜಾಗ ಕರ್ಕೊಂಡು ಹೋಗೋಣ. ಇವ್ರನ್ನ ಅಲ್ಲಿ ಕರ್ಕೊಂಡು ಹೋದ್ರೆ ನೀವು ಸೇಫ್ ಆಗ್ತೀರಾ. ವೆರಿ ಗುಡ್, ಒಳ್ಳೆ ಐಡಿಯಾ. ಪಾಂಡ್ರಗ ಬಾಯ್ಲೆ. ಆಚಾರ ಏನಣ್ಣ? ಅಜ್ಜ ಅಣ್ಣ 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 ಹೊಡಿಬೇಡಿ ಅಣ್ಣ. ಏಯ್, ನಾನು ನಿಮ್ಮ ಹತ್ರ 20 ಲಕ್ಷ ರೂಪಾಯಿ ಸ್ಕೀಮ್ಗೆ ಹಾಕೋಕ್ಕೆ ಬೇರೆಯವ್ರ ಹತ್ರ ಸಾಲ ಇಸ್ಕೊಂಡಿದ್ದೆ. ನಾನು ಹೋಗಿ ಅವ್ರ ಹತ್ರ ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ. ಆ ಪುಣ್ಯಾತ್ಮ ಏನಂದ ಗೊತ್ತಾ? ಲೇ, ಕಷ್ಟ ಮನುಷ್ಯಗೆ ಬರ್ದೆ ಮರಕ್ಕೆ ಬರ್ತೇನೋ, 3 ತಿಂಗಳು ಆದ್ಮೇಲೆ ಕೊಡು, ಆದ್ರೆ ಮೋಸ ಮಾಡಬೇಡ ಅಂದ. ಅಣ್ಣ, ಅಂತ ಒಳ್ಳೆ ಜನರು ಇರ್ತಾರ ಅಣ್ಣ. ಬೇರೆ ಅದಕ್ಕೆ ನಾನು ಅವ್ರ ಹತ್ರ ಕರ್ಕೊಂಡೋಗಿ ನಿಮ್ಮನ್ನ ಭೇಟಿ ಮಾಡಿಸ್ತೀನಿ. ನಿಮ್ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ, ಅವ್ರು ನಿಮ್ಗೊಂದು ಡೇಟ್ ಕೊಡ್ತಾರೆ. ಆಗ ನಿಮ್ ಸಾಲ ತೀರ್ಸಕ್ ಒಂದು ದಾರಿ ಆಗತ್ತೆ. ಮೋಸ ಮಾಡಬಾರ್ದು. ಇಲ್ಲ ಅಣ್ಣ, ಹಾಗೆ ಮಾಡ್ತೀನಿ. ಬೊಂಡ್ರಪ್ಪ, ಯಾಕೆ ಏನು ಅಂತ ಕೇಳ್ಬೇಡಿ, ಸುಮ್ನೆ ಅಣ್ಣನ ಜೊತೆ ಬರ್ತಾ ಇರ್ರಿ. ನೀರಲ್ಲಿ ಮುಳುಗಿದ ಮೇಲೆ ಚಳಿ ಏನು ಮಳಿ ಏನು? ನಡಿ ಅಣ್ಣ. ಬನ್ನಿ, ಈ ಗಾಲಿ ಬಾಬು ಅಡ್ಡಾದಲ್ಲಿ ಕಾಲಿಡ್ತಿದ್ದೀರಾ ಅಂದಮೇಲೆ ದುಡ್ಡು ತಗೊಂಡು ಬರ್ತಾ ಇದ್ದೀರಂತ ಅರ್ಥ. ಎಷ್ಟಿದೆ? ಬ್ರೋ, ನಿನ್ನ ಹತ್ರ 20 ಲಕ್ಷ ರೂಪಾಯಿ ಸಾಲ ತಗೊಂಡಲ್ಲ, ನಿನ್ನ ಹತ್ರ ಹಣ ತಗೊಂಡು ಇವ್ರಿಗೆ ಕೊಟ್ಟಿರೋದು. ಹೇಳ್ರಾ? ಹೌದೌದು, ಇವರು ನಮ್ಗೆ ದುಡ್ಡು ಕೊಟ್ಟಿದ್ದಣ್ಣ. ಆ ದುಡ್ಡನ್ನ ತಗೊಂಡೋಗಿ ನಾವು ಬೇರೆ ಕಡೆ ಬಡ್ಡಿ ಬಿಟ್ಟಿದ್ವಿ, ಅಲ್ಲೇ ನಮ್ಗೆ ಮೋಸ ಆಗಿದ್ದು. ಅವರಿಂದ ಇವ್ರಿಗೆ ಮೋಸ ಆಗಿದೆ, ಇವರಿಂದ ನನಗೆ ಮೋಸ ಆಗಿದೆ. ಅದೆಲ್ಲ ಇರಲಿ, ಮುಂದೆ ಏನ್ ಮಾಡ್ತೀರಿ ಹೇಳ್ರಲ್ಲ. ನೋಡಿದ್ರು, ನನಗೆ ಮೋಸ ಮಾಡಿರೋ ಜನಗಳು ತಗೊಂಬಂದು ನಿನ್ನ ಪಾದಕ್ಕೆ ಒಪ್ಸಿದ್ದೀನಿ. 5 ಜನ ಅವ್ರೆ, 5 ಜನನ ಕುಯ್ಕೊಂಡು ಬಿಡು. ಮೋಸ ಮಾಡಕ್ಕೆ ಅಂತಾನೆ ಹುಟ್ಟಿದ್ದೀರಿ ಅಂದ್ರಲ್ಲೇ. ಹಣಕಾಸಿನ ವ್ಯವಹಾರದಲ್ಲಿ ನೇರವಾಗಿರ್ಬೇಕು. ಶಿಷ್ಯಂದ್ರ, ಇವ್ರನ್ನ ಕೂಡಾಕಿ ಚೆನ್ನಾಗಿ ಜಜ್ರ. ಅಣ್ಣ, ನೀವು ಧರ್ಮಾತ್ಮರು, ಸಹಾಯ ಮಾಡ್ತಾರೆ ಅಂದ್ರು. ನಾನ್ ಸಹಾಯ ಮಾಡೋದೇನಿದ್ರು ಸಾಯಿಸಕ್ಕೆ. ಕೈ ಕಾಲ್ ತೆಗಿತೀನಿ, ಕೋಟಿ ತೆಗಿತೀನಿ, ದಿನಕ್ಕೊಬ್ಬೊಬ್ಬನ್ ಸಾಯಿಸ್ತಾ ಬರ್ತೀನಿ. ಆಗ್ಲೇ ನನ್ ದುಡ್ಡು ವಾಪಸ್ ಬರೋದು. ಯಾವ್ದು ಹಳೆ ಪ್ರಾಪರ್ಟಿ ಇದೆ ಮಾರ್ತೀನಿ ನಿಂತಿದ್ರು, ಸ್ವಲ್ಪ ವಿಚಾರಿಸ್ಕೊರು. ಹಿಡ್ಕೊಂಡು ಹೋದ್ರೆ ತನಗ್ ತಾನೇ ಪ್ರಾಪರ್ಟಿ ಸೇಲ್ ಆಗುತ್ತೆ. ಬಾಬಣ್ಣ, ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಾಗಿದೆ ನಮ್ ಗತಿ. ಅಣ್ಣ, ನಮ್ಮನ್ನ ಹೀಗೆ ಕೂಡ ಹಾಕಿದ್ರೆ ನಿಮ್ ದುಡ್ಡು ಹೇಗಣ್ಣ ಸಿಗತ್ತೆ? ಹೊರಗಡೆ ಬಿಟ್ರೆ ತಾನೇ ದುಡ್ಡು ತರೋಕ್ಕಾಗೋದು. ಆಯ್ತಾಯ್ತು, ಒಂದು ಕೆಲಸ ಮಾಡಿ, ಈ 2 ಲೇಡೀಸ್ ಇಲ್ಲೇ ಇರ್ಲಿ, ಎಲ್ಲ ಗಂಡಸರು ಹೋಗಿ ದುಡ್ಡು ತಗೋಬನ್ನಿ. ಈ ಬರೋದೇನಾದ್ರೂ ಲೇಟ್ ಆದ್ರೆ ಈ 2 ಹೆಂಗಸರನ್ನ ನಿಮ್ಮಿಂದಾಗಿ ನಾನು ಫುಟ್ಪಾತಿಗೆ ಬರೋ ಹಾಗಾಯ್ತು. ನನ್ನ ಜಾಜಿಯವ್ರನ್ನ, ಮಾತೋಶ್ರ ರಂಗಮ್ಮನ, ಗಾಲಿ ಬಾಬನ ಅಡ್ಡದಲ್ಲಿ ಅಡ ಇಡೋ ಹಾಗಾಯ್ತು. ಒಳ್ಳೆ ಪಾಂಡ್ರಂಗ, ಎಷ್ಟು ಬೇಕಾದ್ರೂ ಹೊಡಿಯೋ, ಹೊಟ್ಟೆ ತುಂಬಾ ಹಸಿತಾ ಇದೆ.
ಬಾಳೆಹಣ್ಣು ಕೊಟ್ಬಿಟ್ಟು ಹೊಡಿಯೋ. ಕೊಡ್ಸೋದಕ್ಕೆ ನನ್ನ ಹತ್ರ ದುಡ್ಡು ಇರ್ಬೇಕಲ್ಲ. ಅದೆಷ್ಟಿದೆ ತೆಗಿರೋ. 20 ರೂಪಾಯಿ ಇದೆ ಕೊಂಡ್ರು. ಅಣ್ಣ 20 ರೂಪಾಯಿ ಇದೆ. ಅದೆಷ್ಟು ಬಾಳೆಹಣ್ಣು ಬರುತ್ತೋ ಕೊಡಿ. ನಿಮ್ಮ ಮಕ್ಕಳು ಕೊಡಕದ್ದ ಬರ 4 ಬಾಳೆಹಣ್ಣು ಅಷ್ಟೇ. ಅದೇ ದೊಡ್ಡ ದೊಡ್ಡ ಬಾಳೆಹಣ್ಣು ಕೊಡಮ್ಮ. ಅಂಕಲ್ ಊಟ ಮಾಡ್ದಿರ 2 ದಿನ ಆಯ್ತು, ನಂಗೂ ಒಂದು ಬಾಳೆಹಣ್ಣು ಕೊಡಿ. ಅಯ್ಯೋ ಶಿವನೇ, ಇದಕ್ಕೆ ಅನ್ಸತ್ತೆ ಅಮ್ಮ 4 ಬಾಳೆಹಣ್ಣು ಕೊಟ್ಟಿರೋದು. ತಗೊಳಮ್ಮ ನಿನ್ನ ಪಾಲಿಂದು, ಬೇಗ ತಿಂದು ಮನೆ ಸೇರ್ಕೊ. ಟಾಟಾ. ಬಾ. ಎಲ್ಲೋದ್ರು ಅಣ್ಣ ಕಿಲಾಡಿ ಅಂತ ತಪ್ಪಿಸ್ಕೊಂಡ್ಬಿಟ್ರಣ್ಣ. ಯಾರು ತಪ್ಪಿಸ್ಕೊಂಡಿದ್ದು? ಬಡಿಪುಟ್ಟು ಇಬ್ರು ಲೇಡೀಸ್ ಇದ್ರಲ್ಲ ಅವರು ನಮ್ಗೆ ಕತೆ ಕೊಟ್ಬಿಟ್ಟು ಹೊರಬಿಟ್ರು. ಏನ್ ಗುರು ಎಷ್ಟು ಕಷ್ಟಪಟ್ಟು ಹೇಳ್ಕೊಂಡ್ ಬಂದಿದೀವಿ, ಹಿಂಗ್ ಈಸಿಯಾಗಿ ಬಿಟ್ಬಿಟ್ರೆ ಹೆಂಗೆ ಗುರು? ಅದ್ರಲ್ಲಿ ಒಬ್ಳು ಹುಡುಗಿ ಇದ್ಲಲ್ಲ ಅವಳೆ ಡ್ಯಾನ್ಸ್ ಮಾಡ್ತಾ 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 ನಮ್ಗೆ ಚಮಕ್ ಹಾಕ್ಬಿಟ್ಲು. ಇದೆಲ್ಲ ನನಗೆ ಗೊತ್ತಿಲ್ಲ, ಅವ್ರಿಬ್ರನ್ನ ಹಿಡ್ಕೊಂಡ್ ಕೊಡ್ಬೇಕು. ಹೋಯ್ತಾರು ಇದು ಬರ ನಡ್ರ ಇವ್ರನ್ನೇ ಏನಲ್ಲ ಗುರು, ನಾವ್ ಇವ್ರನ್ನೆಲ್ಲ ಹುಡುಕ್ತಾ ಇದೀವಿ. ಲೇಡೀಸ್ ತಪ್ಪಿಸ್ಕೊಂಡ್ಬಿಟ್ಟು ಇವ್ರು ಮಾತ್ರ ಇದ್ದಾರಾ? ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಡಬಾರ್ದು. ಕಮಾನ್ ಅಟ್ಯಾಕ್! ಯಾಕ್ರಿ ನಮ್ಮನ್ನ ಹಿಡ್ಕೊಂಡ್ರಿ? ಗಾಲಿ ಬಾಬು ಅಂತ ನಿಮ್ಮ ಮನೆ ಹೆಂಗಸನ್ನ ಅಡ ಇಟ್ಬಿಡು ದುರ್ತರ್ತೀನಿ ಅಂತ ಹೋದವರು ಇಲ್ಲಿ ಬಂದಿದ್ದೀರಾ? ದುಡ್ಡು ತರೋದಕ್ಕೆ ಅಂತಾನೆ ನಾವು ಈಚೆಗೆ ಬಂದಿರೋದು. ನೀವು ಕಿಲಾಡಿಗಳು ಅಂದ್ರೆ ನಿಮ್ಮ ಮನೆ ಹೆಂಗಸು ಜಗತ್ ಕಿಲಾಡಿಗಳು, ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟವ್ರೆ. ಹೌದಾ? ನಡೀರಿ, ಗಾಲಿ ಬಾಬು ವೇಟಿಂಗ್. ನಡೀರಿ. ಅಣ್ಣ ಅಲ್ಲಿಂದ ತಪ್ಪಿಸ್ಕೊಂಡ ನಮ್ಮ ಮನೆ ಹೆಂಗಸರು ಆ ಮರದ ಹತ್ರ ಬಚ್ಚಿಟ್ಕೊಂಡಿದ್ದಾರೆ. ನೀವೇ ಹೋಗಿ ಕರ್ಕೊಂಡ್ ಬರ್ತಿರೋ ಇಲ್ಲ ನಾನೇ ಹೋಗಿ ಕರ್ಕೊಂಡ್ ಬರ್ಲೋ? ನಿಮ್ಮನ್ನ ಕಳ್ಸಿರೋ ನೀವು ಬಿಡ್ತೀರಾ? ನಿಮ್ಮ ಮನೆ ಹೆಂಗಸನ್ ಕರ್ಕೊಂಡು ಹಂಗೆ ಓಡೋಗ್ ಬಿಡ್ತೀರಾ? ಇಲ್ಲೇ ಇರ್ರಿ, ನಾವೇ ಹೋಗಿ ಕರ್ಕೊಂಡ್ ಬರ್ತೀವಿ. ನಡೀರಾ? ಇಲ್ಲೇ ಇರ್ಬೇಕು. ನೋಡಪ್ಪ, ತಗೋ 100 ರೂಪಾಯಿ ಟಿಪ್ಸು, ಎತ್ಕೊಂಡು ಮಜಾ ಮಾಡು. ನನ್ನ ಫ್ರೆಂಡ್ಸ್ 3 ಜನ ಇಲ್ಲಿಗೆ ಬರ್ತಾರೆ, ಅವರಿಗೆ ಈ ಜ್ಯೂಸ್ ಕೊಡಬೇಕು. ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೀವಿ ಅಂತ ನೀನು ಅವ್ರಿಗೆ ಹೇಳಬೇಕು. ಅದ್ಭುತವಾಗಿದೆ. ಆಮೇಲೆ ಬರ್ತೀವಿ. ನಡೀರೋ. ಜ್ಯೂಸ್ ತಣ್ಣಗಿದೆ, ತಗೊಳ್ಳಿ. ಅವ್ರು 3 ಜನ ಇದ್ರಲ್ಲ, ಎಲ್ಲೋದ್ರು? ಅವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದಾರೆ. ದೇವ್ರ ಹತ್ರ ಬೇರೆ ಹೋಗಿದಾರಾ? ಇರ್ಲಿ.
ನಮ್ಗೆ ಯಾಮಾರಿಸ್ಬಿಟ್ರಲ್ಲ ಗುರು ನನ್ನ ಮಕ್ಳು ಅಲ್ಲೇ ಇದಾರಲ್ಲ ಗುರು ತಪ್ಪಿಸ್ಕೊಂಡು ಹೋಗ್ತೀರಾ? ಹಲೋ ಗುರು ಗಾಲಿ ಬಾಬಾ ಈ ನನ್ನ ಮಕ್ಕಳು ಸಿಕ್ಕಾಕೊಂಡವ್ರೆ ಕಟ್ಟಾಕಿದ್ದೀನಿ ಒಂದು ಗಾಡಿ ಕಳಿಸು 7ನೇ ಕ್ಲಾಸ್ ಹತ್ರ ಎತ್ತಾಕೊಂಬತ್ತೀನಿ. ಓಕೆ ಗುರು ಈಗಲೇ ಕಳಿಸು. ಈ ನನ್ನ ಮಕ್ಕಳು ಮರನ ಕಿತ್ಕೊಂಡು ಹೋಯ್ತವ್ರಲ್ಲ ಗಾಡಿ ಬಂದು ಹಾಕ್ಬಿಡ್ರ ಬಿಡ್ರ. ನಿಮ್ಮನ್ನ ಯಾಕೆ ಎತ್ತಾಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಗಾಲಿ ಬಾಬು ನಿಮ್ಮನ್ನ ಕೊಲ್ತಾನೆ. ಅಣ್ಣ ಅಣ್ಣ ನಮ್ಮನ್ ಯಾಕೆ ಅಣ್ಣ ಕೊಲ್ತಾನೆ? ಮೊದ್ಲೇ ನನಗೆ ಆರೋಗ್ಯ ಸರಿ ಇಲ್ಲ. ಏನೋ ಬಂದಿದೆ ದೊಡ್ಡಗಲೇ. ನನಗೆ ಹೊಟ್ಟೆ ನೋವು, ಕಾಲು ನೋವು, ಕಿಡ್ನಿ ನೋವು ಅಣ್ಣ. ನನಗೆ ಕಿಡ್ನಿ ಅಟ್ಯಾಕ್ ಆಗಿತ್ತು. ಅದಕ್ಕಿಂತ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅಣ್ಣ ಅಣ್ಣ ಒಂದೇ ಒಂದ್ ನಿಮಿಷ ಮರದ ಹತ್ರ ಹೋಗಿ ಬರ್ತೀನಣ್ಣ, ಇಲ್ಲ ಅಂದ್ರೆ ಗಾಡಿ ಎಲ್ಲ ನೆಂದೋಗ್ಬಿಡುತ್ತೆ. ಹೋಟ್ಲಿ ಕರ್ಕೊಂಡೋಗ್ರು. ಬೇಗ ಕರ್ಕೊಂಬರ. ಆಯ್ತು ಏನು ಇಷ್ಟೊತ್ತಾದ್ರು ಬರ್ಲಿಲ್ಲ ಅವರು? ಅಣ್ಣ ಪಾಪ ನಮ್ ಬಾಬನ್ಗೆ ಮೊದ್ಲೇ ಕಿಡ್ನಿ ಅಟ್ಯಾಕ್ ಆಗಿ ಹೋಗಿದೆ. ಎಲ್ಲರೂ ಬಿದ್ದೋಗ್ಬಿಟ್ರು ಏನು, ಒಂಚೂರು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಣ್ಣ. ಒಳ್ಳೆ ಗೋಳ ಆಯ್ತಲ್ಲ ಇವ್ರದು. ಇವನ್ ಜೊತೆ ನೀನು ಹೋಗ. ಅಲ್ಲ ರೋಗಿ ಇಷ್ಟೊತ್ತಾದ್ರೂ ವಾಪಸ್ ಬರ್ಲಿಲ್ಲ, ನಾನು ಒಂದ್ಸಲ ನೋಡ್ಕೊ ಬರ್ಲಾ? ನಿನ್ನನ್ ಬಿಟ್ರೆ ನೀನ್ ವಾಪಸ್ ಬರ್ತೀಯಾ? ಹಂಗೆ ಓಡೋಗ್ಬಿಡ್ತೀಯಾ? ನಾವೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೋಗೋರು ಹೋಗ್ತೀರಾ, ಗಾಡಿ ಲಾಕ್ ಮಾಡ್ಕೊಂಡೋಗಿ, ಇಲ್ಲ ನಾ ತಪ್ಸ್ಕೊಂಡ್ಬಿಡ್ತೀನಿ. ಐಡಿಯಾ ನಮಗ್ ಗೊತ್ತಿಲ್ವಾ? ನಾವು ಲಾಕ್ ಮಾಡೇ ಮಾಡ್ತೀವಿ. ಬರ ಗಾಡಿ ಲಾಕ್ ಮಾಡು. ನನ್ ಮಕ್ಳು ಡೋರ್ ಲಾಕ್ ಮಾಡಿದ್ದಾರೆ, ಕಿಟಕಿನೇ ಹಾಕಿಲ್ಲ. ನನ್ನ ಮಕ್ಕಳನ್ನ ಕೊಟ್ಟಾಕಿದ್ದೀನಿ, ನೀನೇನು ಮಾತಾಡ್ತಿದ್ಯಾ? ಬಾರ ಐತೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನನ್ ಕ್ಷಮಿಸ್ಬಿಡಿ ಪ್ಲೀಸ್. ಬಂದಿದ್ ಯಾಕೆ? ದುಡ್ಡು ಕೊಟ್ರೆ ಮನಿ ಡಬಲ್ ಆಗತ್ತೆ ಅಂತ ಹೇಳಿದ್ ಯಾಕೆ? ಅಳಿಯಂದ್ರೆ ಒಂದು ನಿಮಿಷ ಸುಮ್ನೆ ಇರ್ತಿಲ್ಲ, ಇವಳು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ನನ್ ತಂಗಿನ ಒತ್ತೆ ಇಟ್ಕೊಂಡು ಅವ್ರು ನನ್ನ ಹೆದರ್ಸ್ತಾ ಇದ್ರು. ನೀನ್ ಹೇಳ್ದಂಗ್ ಮಾಡ್ದೆ ಇದ್ರೆ ನಿನ್ ತಂಗಿನ ಕೊಚ್ಚಾಕ್ಬಿಡ್ತೀನಿ ಅಂತ ಬೆದರ್ಸಿದ್ರು. ಅದಕ್ಕೆ ಅವ್ರು ಹೇಳಿದ್ದೆಲ್ಲ ಮಾಡ್ದೆ. ಹೇಗೋ ನನ್ ತಂಗಿನ ಬಿಡಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಈ ಮನಿ ಡಬ್ಲಿಂಗ್ ಸ್ಕೀಮ್ ನಡೆಸ್ತಿರೋದು ಯಾರು? ಅದೇ ಆ KK ಗ್ಯಾಂಗ್ ಅವರು. ಅವ್ರೇ ನನ್ ತಂಗಿನ ಕಿಡ್ನಾಪ್ ಮಾಡಿದ್ದು. ಈ KK ಗ್ಯಾಂಗ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಗೊತ್ತು, ಬನ್ನಿ ತೋರಿಸ್ತೀನಿ. ಯಾರೋ ನೀವಲ್ಲ? ಹೊಡಿಬೇಡಿ ಅಂತಿಲ್ಲ, ಆದ್ರೆ ಯಾಕೆ ಹೊಡಿತಾ ಇದ್ರ ಅಂತ ಹೇಳ್ಬಿಟ್ಟು ಹೊಡಿರಪ್ಪ. ಅಮಾಯಕ ಜನರಿಗೆ ಮೋಸ ಮಾಡಿ ಮನಿ ಡಬ್ಲಿಂಗ್ ಸ್ಕೀಮ್ ಅಂತ ಮೋಸ ಮಾಡ್ತೀಯ, ಅದಕ್ಕೆ ಈ ವಾದೆ. ನನ್ನ ರಾಗಿನ ನಿನ್ನ ಕೆಲ್ಸಕ್ಕೆ ಬಳಸ್ಕೊಂಡು ಅವಳ ತಂಗಿನ ಒತ್ತೆ ಇಟ್ಕೊಂಡಿದ್ದಕ್ಕೆ ಈ ವಧೆ. ರಾಗಿಣಿ ತಂಗಿನ ಕೊಚ್ಚಾಕ್ತ್ಯಾ? ಅದಕ್ಕೆ ವಧೆ. ದಯವಿಟ್ಟು ಹೊಡಿಬೇಡಿ. ನಿಮ್ ದುಡ್ಡು ಏನಿದೆಯೋ ಅದು ನಾನು ಕೊಟ್ಬಿಡ್ತೀನಿ, ದಯವಿಟ್ಟು ಒಂದು ಬಿಟ್ಬಿಡಿ. ಓಹೋ, ನೀವೆಲ್ಲ ಇಲ್ಲಿದ್ದೀರಾ? ಬಿಟ್ಟು ನೀನೇನು ಹೆದರ್ಕೋಬೇಡ, ನಮ್ಮೆಲ್ಲರಿಗೂ ಮೋಸ ಮಾಡಿದ್ ಇವನಿಂದ ದುಡ್ಡು ಪೀಕಿಸ್ತಾ ಇದೀವಿ, ಸ್ವಲ್ಪ ಇರು. ಹೋಗ ದುಡ್ಡು ತಗೋಬಾರ, ಹೋಗ ಬುಟ್ಟು. ನೀನೇನು ಹೆದರ್ಕೋಬೇಡ, ನಿನಗ ದುಡ್ಡು ಕೊಡ್ಸೋ ಜವಾಬ್ದಾರಿ ನಂದು. ಜಾಸ್ತಿ ರೊಚ್ಚಿಗೆ ಹೇಳ್ತಾ ಇದ್ರೆ ತಪ್ಪಿಗಿದ್ ಬಿಡಿ. ಇಷ್ಟೆಲ್ಲ ಆದ್ಮೇಲೂ ರೊಚ್ಚಿಗೆ ಹೇಳ್ದೆ ಇರೋಕ್ಕಾಗತ್ತೇನೋ? ಬಾಡ್ಕೋ. ನಂದು ಬಟ್ಟು 20 ಲಕ್ಷ ಕೊಟ್ಬಿಟ್ರ ಬಡ್ಡಿ? ಅಸಲು ಬಂತ ಇಲ್ವೋ? ಮತ್ತೆ ಚೌಕಾಸಿ ಮಾಡಿದ್ರೆ ಇದನ್ನು ಕಿತ್ಕೊಂಡ್ಬಿಡ್ತೀವಿ. ರಾಗಿಣಿ ಅವ್ರೆ, ನಿಮ್ ತಂಗಿ ಹೊರಗಡೆ ಒಬ್ಳೆ ಇದ್ದಾಳೆ, ಮತ್ತೆ ಕಿಡ್ನಾಪ್ ಆಗ್ಬಿಟ್ರೆ ಕಷ್ಟ. ಬನ್ನಿ ಹೋಗೋಣ, ಬನ್ನಿ.
ನೀನ್ ಆ ಕೇಕೆ ಗ್ಯಾಂಗ್ ಜೊತೆ ಸೇರ್ಕೊಂಡು ಜನಗಳಿಗೆ ಮೋಸ ಮಾಡಿ ಮನಿ ಡಬ್ಲಿಂಗ್ ಸ್ಕೀಮ್ಗೆ ಎಂಕರೇಜ್ ಮಾಡಬಾರ್ದಿತ್ತು. ನನಗೆ ಬೇರೆ ಚಾಯ್ಸೇ ಇರ್ಲಿಲ್ಲ. ಆ ರೌಡಿಗಳು ನನ್ನ ತಂಗಿನ ಕೊಂದಾಕ್ಬಿಡ್ತಾ ಇದ್ರು. ರಾಗಿಣಿ, ಇಷ್ಟೆಲ್ಲ ಆದ್ಮೇಲೆ ನೀನ್ ನನ್ನ ಮಾತನ್ನ ನಡ್ಸ್ಕೊಡ್ಲೇಬೇಕು. ಏನದು? ಪದ್ದುನ ಮದ್ವೆ ಆಗ್ತೀಯಾ? ನಾನೀಗಾಗ್ಲೇ ಒಬ್ರಿಗೆ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಲ್ಲ. ಇವ್ರಿಗೆ ಏನು ಲಾಸ್ ಆಗ್ಲಿಲ್ಲ, ನನಗೆ ರಾಗಿಣಿ ಸಿಕ್ಕಿಲ್ಲ. ರಾಗಿಣಿ, ಯಾವಾಗ ಮದ್ವೆ ಆಗ್ತೀಯಾ? ಅವ್ರನ್ನ ಇಲ್ಲಿಗೆ ಬರಕ್ ಹೇಳಿದೀನಿ, ಅವ್ರು ಒಪ್ತಿದ್ ಹಾಗೆ ಮದ್ವೆ. ಏನಮ್ಮ ನಿನ್ನ ಮಾತು ಔಟ್ ಆಗಿದೆಯಲ್ಲ. ಅಕ್ಕ ಗಿಟಾರ್ ಮುದ್ದು ಬಂದ್ರು. ನಮ್ ಕ್ಲಬ್ ಅಲ್ಲಿ ಇವ್ನ್ ಗಿಟಾರ್ ನುಡಿಸ್ತಾನೆ. ನಾನು ಇವನ್ನ ತುಂಬಾ ಲವ್ ಮಾಡ್ತಾ ಇದೀನಿ. ನಾನು ಇವನ್ನೇ ಮದ್ವೆ ಆಗೋದು. ರಾಗಿಣಿ, ಕೇಕೆ ಅರೆಸ್ಟ್ ಆದ, ನಮ್ಗೆ ಇನ್ಯಾವ ಭಯನೂ ಇಲ್ಲ. ಜಾಲಿಯಾಗಿರ್ಬೋದು. ಕಮ್ ಆನ್, ಲೆಟ್ಸ್ ಗೋ. ಥ್ಯಾಂಕ್ ಯು. ಬಾಯ್ ಬಾಯ್. ಯಾರ್ಯಾರಿಗೋ ಮದುವೆ ಆಗ್ತಾ ಇದೆ, ನಂತರ ಇರೋರ್ಗೂ ಮದುವೆ ಆಗ್ತಾ ಇದೆ, ಆದ್ರೆ ನನಗೆ ಮದುವೆ ಆಗ್ತಾ ಇಲ್ವಲ್ಲೋ. ಈ ಜನ್ಮದಲ್ಲಿ ನಿನಗೆ ಮದುವೆಯಾಗೋ ಯೋಗ ಇಲ್ಲ ಬಿಡ.